ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. 46ನೇ ಪ್ರಶ್ನೆ ತನಕ ನಾವು ಓದೋ ತರಗತಿಯಲ್ಲಿ ಚರ್ಚಿಸಿದ್ವಿ. ಈಗ ಅದರ ಮುಂದಿನ ಭಾಗ 47ನೇ ಪ್ರಶ್ನೆ. ಪ್ರಪಂಚದಲ್ಲೇ ಅತಿ ವಿಶಾಲವಾದ ಮರುಭೂಮಿ ಯಾವುದು? ಎ ಥಾರ್ ಮರುಭೂಮಿ, ಬಿ ಅಟಕಾಮ ಮರುಭೂಮಿ, ಸಿ ಸಹಾರಾ, ಡಿ ಗೋಬಿ ಮರುಭೂಮಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಪ್ರಪಂಚದಲ್ಲೇ ಅತಿ ವಿಶಾಲವಾದ ಮರುಭೂಮಿ ಸಹಾರಾ ಮರುಭೂಮಿ. ನಂತರ 48ನೇ ಪ್ರಶ್ನೆ. ಮರುಭೂಮಿಯ ಯಾವ ಭಾಗದಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದೋ ಅದನ್ನು ಏನೆನ್ನುವರು? ಮರುಭೂಮಿಯ ಯಾವ ಭಾಗದಲ್ಲಿ ಅಂತರ್ಜಲ ಚಿಲುಮೆಯ ರೂಪದಲ್ಲಿ ಹೊರಬರುತ್ತಲ್ಲ ಅದನ್ನು ಏನಂತ ಕರೀತಾರೆ? ಆಯ್ಕೆ ಎ ಲಗೂನ್, ಆಯ್ಕೆ ಬಿ ಸರೋವರ, ಆಯ್ಕೆ ಸಿ ಒಯಾಸಿಸ್, ಡಿ ಕಣಿವೆ. ಏನಾಗುತ್ತೆ? ಒಯಾಸಿಸ್. ಅಂತರ್ಜಲ ಏನಾಗುತ್ತೆ? ಚಿಲುಮೆಯ ರೂಪದಲ್ಲಿ ಹೊರಬರುತ್ತೆ. ಯಾವ ಪ್ರದೇಶದಲ್ಲಿ? ಮರುಭೂಮಿಯಲ್ಲಿ ಅಂತ ಅಂದರೆ ಒಯಾಸಿಸ್ ಎನ್ನುವಂತಹ ಪ್ರದೇಶದಲ್ಲಿ ಚಿಲುಮೆಯ ರೂಪದಲ್ಲಿ ಬರುತ್ತೆ. ನಂತರ 49ನೇ ಪ್ರಶ್ನೆ. ಮರುಭೂಮಿಯ ಮಣ್ಣು ಅಷ್ಟೊಂದು ಫಲವತ್ತಾಗಿಲ್ಲ, ಆದರೂ ಬೆಳೆಗಳನ್ನು ಎಲ್ಲಿ ಬೆಳೆಯಬಹುದು? ಎ ಕೇವಲ ಮರಳು ಪ್ರದೇಶಗಳಲ್ಲಿ, ಬಿ ನೀರು ದೊರೆಯುವ ಕಡೆ, ಸಿ ಎಲ್ಲಿಯೂ ಬೆಳೆಗಳನ್ನು ಬೆಳೆಯಲಾಗುವುದಿಲ್ಲ, ಡಿ ಕೇವಲ ಹಗಲಿನ ವೇಳೆಯಲ್ಲಿ. ಮರುಭೂಮಿಯ ಮಣ್ಣು ಅಷ್ಟೊಂದು ಫಲವತ್ತಾಗಿಲ್ಲ, ಆದರೂ ಕೂಡ ಬೆಳೆಗಳನ್ನ ಎಲ್ಲಿ ಬೆಳಿಬೋದು ಅಂತಂದರೆ ನೀರು ದೊರೆಯುವಂತಹ ಕಡೆ ಬೆಳೆಗಳನ್ನು ಫಲವತ್ತಾಗಿಲ್ಲ ಅಂದರೂ ಕೂಡ ಬೆಳೆಗಳನ್ನು ನೀರು ದೊರೆಯುತ್ತಲ್ವಾ, ಆ ನೀರು ಸಿಗೋ ಕಡೆ ಬೆಳಿಬಹುದು. ನಂತರ 50ನೇ ಪ್ರಶ್ನೆ. ಸೌದಿ ಅರೇಬಿಯಾದ ಮತ್ತು ಕುವೈತ್ನಲ್ಲಿರುವ ಪೆಟ್ರೋಲಿಯಂ ಸಂಪತ್ತು ಯಾವುದಕ್ಕೆ ಉದಾಹರಣೆಯಾಗಿದೆ? ಎ ಮರುಭೂಮಿಗಳಲ್ಲಿ ಸಮೃದ್ಧ ಕೃಷಿ, ಬಿ ಮರುಭೂಮಿಗಳಲ್ಲಿನ ಖನಿಜ ಸಂಪತ್ತು, ಸಿ ಮರುಭೂಮಿಗಳಲ್ಲಿನ ನದಿಗಳು, ಡಿ ಮರುಭೂಮಿಗಳಲ್ಲಿನ ಅಲೆಮಾರಿ ಜೀವನ. ಸೌದಿ ಅರೇಬಿಯಾದ ಮತ್ತು ಕುವೈತ್ನಲ್ಲಿರುವ ಪೆಟ್ರೋಲಿಯಂ ಯಾವುದಕ್ಕೆ ಪೆಟ್ರೋಲಿಯಂ ಸಂಪತ್ತು ಯಾವುದಕ್ಕೆ ಉದಾಹರಣೆ ಅಂದರೆ ಮರುಭೂಮಿಗಳಲ್ಲಿನ ಖನಿಜ ಸಂಪತ್ತಿಗೆ ಉದಾಹರಣೆಯಾಗಿದೆ. ನಂತರ ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ. ದ್ವೀಪವೆಂದರೆ ಏನು? ಎ ಕೇವಲ ಸಮುದ್ರದಲ್ಲಿರುವ ಭೂಭಾಗ, ಬಿ ಸಾಗರ, ಸಮುದ್ರ, ಸರೋವರ ಅಥವಾ ನದಿಗಳಲ್ಲಿ ಸುತ್ತಲೂ ನೀರಿನಿಂದ ಆವರಿಸಿದ ಚಿಕ್ಕ ಭೂಭಾಗ, ಸಿ ಭೂಮಿಯ ಮೇಲಿನ ಎತ್ತರದ ಪ್ರದೇಶ, ಡಿ ಕಡಿದಾದ ಇಳಿಜಾರುಗಳುಳ್ಳ ಪ್ರದೇಶ. ದ್ವೀಪ ಅಂತ ಅಂದರೆ ಏನಾಗುತ್ತೆ ಅಂದರೆ ಆಯ್ಕೆ ಬಿ ಆಗುತ್ತೆ. ಸಾಗರ, ಸಮುದ್ರ, ಸರೋವರ ಅಥವಾ ನದಿಗಳಲ್ಲಿ ಸುತ್ತಲೂ ನೀರಿನಿಂದ ಆವರಿಸಿದ ಚಿಕ್ಕ ಭೂಭಾಗ. ಅಂದರೆ ಏನಾಗುತ್ತೆ ಅಂದರೆ ದ್ವೀಪ ಅಂದರೆ ಸುತ್ತ ನೀರಿರುತ್ತೆ, ಮಧ್ಯದಲ್ಲಿ ಒಂದು ಭೂಭಾಗ ಇರುತ್ತೆ, ಸುತ್ತಲೂ ನೀರಿರುತ್ತೆ. ಆಯಿತಾ? ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಒಂದು ಭೂಭಾಗ ಇರೋದನ್ನ ಏನಂತ ಕರಿತೀವಿ? ನಾವು ದ್ವೀಪ ಅಂತ ಕರಿತೀವಿ. ಸಾಗರ, ಸಮುದ್ರ, ಸರೋವರ, ನದಿ ಎಲ್ಲ ಕೂಡ ಸುತ್ತ ಇರುತ್ತೆ, ಅದರಿಂದ ಆವರಿಸಿದಂತಹ ಒಂದು ಚಿಕ್ಕ ಭೂಭಾಗನ ನಾವೇನಂತ ಕರಿತೀವಿ? ದ್ವೀಪ ಅಂತ ಕರಿತೀವಿ. ನಂತರ ಅತಿ ಚಿಕ್ಕ ದ್ವೀಪಗಳನ್ನು ಏನೆಂದು ಕರೆಯುವರು? ಎ ದ್ವೀಪಸ್ತೋಮ, ಬಿ ನಡುಗಡ್ಡೆ, ಸಿ ಕಿರುದ್ವೀಪ, ಡಿ ಮುಖ್ಯ ದ್ವೀಪ. ಇಲ್ಲಿ ಸರಿಯಾದ ಉತ್ತರ ಅತಿ ಚಿಕ್ಕ ದ್ವೀಪಗಳನ್ನು ಕಿರುದ್ವೀಪ, ಇಸ್ಲೆಟ್ಸ್ ಅಂತ ಕರೀತಾರೆ. ಆಯಿತಾ? ನಂತರ ಚಿಕ್ಕ ದ್ವೀಪಗಳನ್ನು ಕಿರುದ್ವೀಪ, ಅಲ್ಲೇ ಇದೆ ನೋಡಿ. ನಂತರ ನದಿ ಮತ್ತು 53ನೇ ಪ್ರಶ್ನೆ. ನದಿ ಮತ್ತು ಸರೋವರಗಳ ನಡುವಣ ದ್ವೀಪಗಳಿಗೆ ಏನೆಂದು ಕರೆಯುವರು? ಎ ಕಿರುದ್ವೀಪ, ಬಿ ನಡುಗಡ್ಡೆ, ಸಿ ದ್ವೀಪಸ್ತೋಮ, ಡಿ ಭೂಶಿರ. ನದಿ ಮತ್ತು ಸರೋವರಗಳ ನಡುವಣ ದ್ವೀಪಗಳಿಗೆ ಏನೆಂದು ಕರೀತಾರೆ ಅಂದರೆ ನಡುಗಡ್ಡೆ ಅಂತ ಕರೀತಾರೆ. ನದಿ ಮತ್ತು ಸರೋವರಗಳ ನಡುವಣ ಮಧ್ಯದ ದ್ವೀಪಗಳಿಗೆ ಏನಂತ ಕರೀತಾರೆ ಅಂದರೆ ನಡುಗಡ್ಡೆ ಅಂತ ಕರೀತಾರೆ. ನಂತರ ಮುಂದಿನ ಪ್ರಶ್ನೆ 54ನೇ ಪ್ರಶ್ನೆ. ಭೌಗೋಳಿಕ ದೃಷ್ಟಿಯಲ್ಲಿ ದ್ವೀಪಗಳ ಗುಂಪನ್ನು ಏನೆಂದು ಕರೆಯುವರು? ದ್ವೀಪಗಳು ಗುಂಪಿರುತ್ತಲ್ವಾ, ತುಂಬ ದ್ವೀಪಗಳು, ಆ ದ್ವೀಪಗಳ ಗುಂಪನ್ನು ಏನೆಂದು ಕರೆಯುವರು? ಎ ಕಿರುದ್ವೀಪ, ಬಿ ನಡುಗಡ್ಡೆ, ಸಿ ದ್ವೀಪಸ್ತೋಮ, ಡಿ ಖಂಡ. ಏನಂತ ಕರೀತಾರೆ? ದ್ವೀಪಸ್ತೋಮ. ಸಮೂಹ, ದ್ವೀಪಗಳ ಗುಂಪು ಅಂದಾಗೆ ಗೊತ್ತಾಗುತ್ತೆ ನಿಮಗೆ, ದ್ವೀಪಸ್ತೋಮ. ನಂತರ 55ನೇ ಪ್ರಶ್ನೆ. ದ್ವೀಪಗಳ
ದ್ವೀಪಗಳಲ್ಲಿ ಎಷ್ಟು ಪ್ರಮುಖ ವಿಧಗಳಿವೆ? ಎ 1, ಬಿ 2, ಸಿ 3, ಡಿ 4. ಎಷ್ಟು ಪ್ರಮುಖ ವಿಧಗಳಿವೆ ಅಂದರೆ ದ್ವೀಪಗಳಲ್ಲಿ 2 ವಿಧಗಳಿದ್ದಾವೆ. ಆಯ್ಕೆ ಬಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 56ನೇ ಪ್ರಶ್ನೆ, ಖಂಡಾಂತರ ದ್ವೀಪಗಳು ಹೇಗೆ ನಿರ್ಮಾಣಗೊಂಡ ದ್ವೀಪಗಳು? ಎ ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ, ಬಿ ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು, ಸಿ ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟ, ಡಿ ನದಿಗಳ ಸವೆತದಿಂದ. ಖಂಡಾಂತರ ದ್ವೀಪಗಳು ಹೇಗೆ ನಿರ್ಮಾಣಗೊಂಡ ದ್ವೀಪಗಳು ಅಂತ ಅಂದರೆ ಆಯ್ಕೆ ಬಿ ಆಗುತ್ತೆ, ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡು. ಖಂಡಾಂತರ ದ್ವೀಪಗಳು ಹೇಗೆ ನಿರ್ಮಾಣಗೊಂಡ ದ್ವೀಪಗಳಾಗಿದೆ ಅಂದರೆ ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡಿದೆ ಅಂತ. ನಂತರ 57ನೇ ಪ್ರಶ್ನೆ, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಇತ್ಯಾದಿ ಯಾವ ವಿಧದ ದ್ವೀಪಗಳಿಗೆ ಉದಾಹರಣೆಗಳಾಗಿವೆ? ಎ ಸಾಗರಿಕ ದ್ವೀಪಗಳು, ಬಿ ಹವಳದ ದ್ವೀಪಗಳು, ಸಿ ಖಂಡಾಂತರ ದ್ವೀಪಗಳು, ಡಿ ಜ್ವಾಲಾಮುಖಿ ದ್ವೀಪಗಳು. ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡು ಯಾವ ರೀತಿಯ ದ್ವೀಪಗಳು ಆಗಿದ್ದಾವೆ ಅಂತ ಅನ್ನೋದನ್ನು ನೋಡೋದಾದರೆ ಖಂಡಾಂತರ ದ್ವೀಪಗಳು ಆಗಿದ್ದಾವೆ ಗ್ರೀನ್ಲ್ಯಾಂಡು ಮತ್ತು ಐಸ್ಲ್ಯಾಂಡು. ನಂತರ 58ನೇ ಪ್ರಶ್ನೆ, ಸಾಗರ ದ್ವೀಪಗಳನ್ನು ಜ್ವಾಲಾಮುಖಿ ದ್ವೀಪಗಳೆಂತಲೂ ಕರೆಯಲು ಕಾರಣವೇನು? ಎ ಅವು ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟಿವೆ, ಬಿ ಅವು ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡಿವೆ, ಸಿ ಅವು ಬಹುವಾಗಿ ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ ಸಾಗರಗಳ ಮಧ್ಯದಲ್ಲಿ ನಿರ್ಮಾಣಗೊಂಡಂಥವು, ಡಿ ಅವು ನದಿಗಳ ಸಂಚಯನದಿಂದ ನಿರ್ಮಾಣಗೊಂಡವು. ಸಾಗರದ ದ್ವೀಪಗಳನ್ನು ಜ್ವಾಲಾಮುಖಿ ದ್ವೀಪ, ಸಾಗರ ದ್ವೀಪ ಇದಾವಲ್ವ ಅವನ್ನ ಜ್ವಾಲಾಮುಖಿ ದ್ವೀಪಗಳಂತ ಕರೀತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ಯಾಕೆ ಅಂದರೆ ಸಾಗರ ದ್ವೀಪಗಳನ್ನ ಜ್ವಾಲಾಮುಖಿ ದ್ವೀಪ ಅಂತ ಕರೆಯೋದಂದರೆ ಖಂಡದ ಪ್ರಧಾನ ಭೂಭಾಗದಿಂದ ಅದೇನಾಗಿದೆ, ಸಾಗರ ದ್ವೀಪಗಳು ಪ್ರತ್ಯೇಕಗೊಂಡಿದೆ, ಬೇರೆ ಸಪ್ರೇಟ್ ಆಗಿದೆ. ಅವು ಬಹುವಾಗಿ ಜ್ವಾಲಾಮುಖಿ ವಸ್ತುಗಳ ಸಂಚಯನದಿಂದ ಸಾಗರಗಳ ಮಧ್ಯದಲ್ಲಿ ನಿರ್ಮಾಣಗೊಂಡಿವೆ. ಸಾಗರಗಳ ಜ್ವಾಲಾಮುಖಿ ವಸ್ತುಗಳು ಸಂಚಯ ಆಗಿದೆಯಲ್ವಾ, ಆ ಸಂಚಯ ಆಗಿರೋದ್ರಿಂದ ಸಾಗರಗಳ ಮಧ್ಯದಲ್ಲಿ ನಿರ್ಮಾಣಗೊಂಡಿವೆ. ಸೊ ಅದಕ್ಕೆ ಸಾಗರ ದ್ವೀಪಗಳನ್ನ ಜ್ವಾಲಾಮುಖಿ ದ್ವೀಪಗಳು ಅಂತ ಕರೀತಾರೆ. ನಂತರ ಮುಂದಿನ ಪ್ರಶ್ನೆ 59ನೇ ಪ್ರಶ್ನೆ, ಸುಮಾತ್ರ ಇಂಡೋನೇಷ್ಯಾ ಯಾವ ವಿಧದ ದ್ವೀಪಕ್ಕೆ ಉದಾಹರಣೆಯಾಗಿದೆ? ಎ ಖಂಡಾಂತರ ದ್ವೀಪ, ಬಿ ಹವಳದ ದ್ವೀಪ, ಸಿ ಜ್ವಾಲಾಮುಖಿ ದ್ವೀಪ, ಡಿ ನಡುಗಡ್ಡೆ. ಯಾವ ದ್ವೀಪಕ್ಕೆ ಉದಾಹರಣೆಯಾಗಿದೆ ಅಂದರೆ ಸುಮಾತ್ರ ಇಂಡೋನೇಷ್ಯಾ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ ಅನ್ನೋದನ್ನು ನೋಡೋದಾದರೆ ಸಿ ಜ್ವಾಲಾಮುಖಿ ದ್ವೀಪಕ್ಕೆ ಉದಾಹರಣೆಯಾಗಿದೆ, ಜ್ವಾಲಾಮುಖಿ ದ್ವೀಪ. ನಂತರ 60ನೇ ಪ್ರಶ್ನೆ, ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟ ದಿಣ್ಣೆಗಳನ್ನು ಏನೆನ್ನುವರು? ಎ ಜ್ವಾಲಾಮುಖಿ ದ್ವೀಪ, ಬಿ ಖಂಡಾಂತರ ದ್ವೀಪ, ಸಿ ಹವಳದ ದ್ವೀಪ, ಡಿ ಸಾಗರ ದ್ವೀಪ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ, ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟ ದಿಣ್ಣೆಗಳನ್ನ ಹವಳದ ದ್ವೀಪ ಅಂತ ಕರೀತಾರೆ. ನಂತರ 61ನೇ ಪ್ರಶ್ನೆ, ಭಾರತದ ಪ್ರಮುಖ ದ್ವೀಪಗಳು ಯಾವುವು? ಎ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್, ಬಿ ಸುಮಾತ್ರ ಮತ್ತು ಬೋರ್ನಿಯೋ, ಡಿ ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳು, ಡಿ ಸೇಂಟ್ ಮೇರಿ ದ್ವೀಪಗಳು. ಭಾರತದ ಪ್ರಮುಖ ದ್ವೀಪಗಳು ಯಾವುದಾಗುತ್ತೆ ಅಂದರೆ ಅಂಡಮಾನ್, ನೀವು ಕೇಳಿದರೆ ಹೆಸರು ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳು ಆಗಿರುತ್ತೆ. ನಂತರ ಮುಂದಿನ ಪ್ರಶ್ನೆ 62ನೇ ಪ್ರಶ್ನೆ, ಕರ್ನಾಟಕ ತೀರದಲ್ಲಿ ಒಂದು ದ್ವೀಪಕ್ಕೆ ಉದಾಹರಣೆ ನೀಡಿ. ಎ ಲಕ್ಷದ್ವೀಪ, ಬಿ ಸೇಂಟ್ ಮೇರಿ ದ್ವೀಪ ಕೊಕೊನಟ್ ದ್ವೀಪ, ಸಿ ಸುಮಾತ್ರ, ಡಿ ಗ್ರೀನ್ಲ್ಯಾಂಡು. ಏನು ಇದರಲ್ಲಿ ಸರಿಯಾದ ಉತ್ತರ ಅನ್ನೋದನ್ನು ನೋಡೋದಾದರೆ ಕರ್ನಾಟಕ ಅಂತ ಬಂದಾಗ ಸೇಂಟ್ ಮೇರಿ ದ್ವೀಪ, ಕೊಕೊನಟ್ ದ್ವೀಪ ಇದು ಕರ್ನಾಟಕದ ದ್ವೀಪಕ್ಕೆ ಒಂದು ಉದಾಹರಣೆ ಆಗಿದೆ ಅಂತ. ನಂತರ ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ, ದ್ವೀಪಗಳ ಪ್ರಾಮುಖ್ಯತೆಗಳಲ್ಲಿ ಯಾವುದು ಸರಿಯಲ್ಲ? ಎ ಅವು ಬಹಳ ಅನುಕೂಲವಾದ ವಾಯುಗುಣ ಹೊಂದಿವೆ, ಬಿ ಅವು ಆಕರ್ಷಣೀಯ ಪ್ರವಾಸಿ ತಾಣಗಳು, ಸಿ ಅವು ಕೃಷಿಗೆ ಮಾತ್ರ ಸೂಕ್ತವಾಗಿವೆ, ಡಿ ಇಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ವೃತ್ತಿಯಾಗಿದೆ. ಇಲ್ಲಿ ಸರಿಯಾದ ಆನ್ಸರ್ ನೋಡಿ, ಇಲ್ಲಿ ಏನು ಕೇಳಿದ್ದಾರೆ, ದ್ವೀಪಗಳ ಪ್ರಾಮುಖ್ಯತೆಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ ಅಲ್ವಾ. ನೋಡಿ, ಅವು ಕೃಷಿಗೆ ಮಾತ್ರ ಸೂಕ್ತವಾಗಿವೆ ಅನ್ನೋದು ಸರಿಯಿಲ್ಲ ಅಲ್ವಾ. ಅವು ಕೃಷಿಗೆ ಮಾತ್ರ ಸೂಕ್ತವಾಗಿ ಏನಿಲ್ಲ, ಇದು ಪ್ರವಾಸಿಗಳ ಆಕರ್ಷಣೀಯ ತಾಣಗಳಾಗಿದ್ದಾವೆ, ಅವು ಅನುಕೂಲವಾದಂತಹ ವಾಯುಗುಣಗಳನ್ನು ಹೊಂದಿದ್ದಾವೆ, ಮತ್ತು ಇಲ್ಲಿ ಮೀನುಗಾರಿಕೆಯನ್ನು ಕೂಡ ಮಾಡ್ಬೋದು, ಜನರ ಪ್ರಮುಖ ವೃತ್ತಿಯಾಗಿದೆ. ಸೊ ಕೃಷಿಗೆ ಮಾತ್ರ ಸೂಕ್ತವಾಗಿದೆ ಅನ್ನೋದು ಇದು ಸರಿಯಾದದ್ದು ಅಲ್ಲ ಅನ್ನೋದು ಆಗುತ್ತೆ. ನಂತರ 64ನೇ ಪ್ರಶ್ನೆ, ಸ್ವಾಭಾವಿಕ
ಪ್ರದೇಶಗಳು ಎಂದರೇನು? ಎ ಕೇವಲ ಮರುಭೂಮಿ ಪ್ರದೇಶಗಳು, ಬಿ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭಾಗಗಳು, ಸಿ ಮಾನವ ನಿರ್ಮಿತ ಪ್ರದೇಶಗಳು, ಡಿ ಕೇವಲ ಪರ್ವತ ಪ್ರದೇಶಗಳು. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಸ್ವಾಭಾವಿಕ ಪ್ರದೇಶಗಳು ಅಂದರೆ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭಾಗಗಳನ್ನು ಸ್ವಾಭಾವಿಕ ಪ್ರದೇಶಗಳು ಅಂತ ಕರಿತೀವಿ. ನಂತರ 65ನೇ ಪ್ರಶ್ನೆ, ಪ್ರತಿ ಸ್ವಾಭಾವಿಕ ಪ್ರದೇಶವು ತನ್ನದೇ ಆದ ಸ್ಪಷ್ಟವಾದ ಗುಣಲಕ್ಷಣಗಳನ್ನ ಹೊಂದಿದೆ, ಅವು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಕೇವಲ ವಾಯುಗುಣ, ಬಿ ವಾಯುಗುಣ ಮೇಲೋ ಲಕ್ಷಣ, ಮಣ್ಣು, ಸಸ್ಯವರ್ಗ, ಪ್ರಾಣಿವರ್ಗ, ಮಾನವನ ವೃತ್ತಿ ಮುಂತಾದವುಗಳು, ಸಿ ಕೇವಲ ಸಸ್ಯವರ್ಗ ಮತ್ತು ಪ್ರಾಣಿವರ್ಗ, ಡಿ ಕೇವಲ ಮಾನವನ ವೃತ್ತಿ. ಪ್ರತಿ ಸ್ವಾಭಾವಿಕ ಪ್ರದೇಶವು ತನ್ನದೇ ಆದಂಥ ಸ್ಪಷ್ಟ ಗುಣಲಕ್ಷಣಗಳನ್ನ ಹೊಂದಿದೆ. ಯಾವುವು ಅಂದರೆ ವಾಯುಗುಣ ಆಗಿರ್ಬೋದು, ಮತ್ತು ಮೇಲಿನ ಲಕ್ಷಣ ಆಗಿರ್ಬೋದು, ಮೇಲ್ಮೈ ಲಕ್ಷಣ ಇದು, ಮತ್ತು ಮಣ್ಣು, ಸಸ್ಯವರ್ಗ, ಪ್ರಾಣಿವರ್ಗ ಆಗಿರ್ಬೋದು, ಮಾನವನ ಕೆಲಸ ವೃತ್ತಿ ಆಗಿರ್ಬೋದು, ಇವೆಲ್ಲ ಕೂಡ ಸ್ವಾಭಾವಿಕ ಪ್ರದೇಶವು ಒಳಗೊಂಡಿದೆ ಅನ್ನುವಂಥದ್ದು. ನಂತರ ಮುಂದಿನ ಪ್ರಶ್ನೆ 66ನೆಯ ಪ್ರಶ್ನೆ ಏನು? ಸ್ವಾಭಾವಿಕ ಪ್ರದೇಶಗಳ ಅಧ್ಯಯನವು ಯಾವುದಕ್ಕೆ ಉಪಯುಕ್ತವಾಗಿದೆ? ಎ ಕೇವಲ ಹವಾಮಾನ ಮುನ್ಸೂಚನೆಗೆ, ಬಿ ಪ್ರಪಂಚದ ವಿವಿಧ ಭಾಗಗಳ ಸ್ವಾಭಾವಿಕ ಪರಿಸರವನ್ನು ಹೋಲಿಕೆ ಮಾಡಿ ತಿಳಿದುಕೊಳ್ಳುವುದಕ್ಕೆ ಮತ್ತು ಮಾನವನ ಪ್ರತಿಕ್ರಿಯೆ ತಿಳಿಯಲು, ಸಿ ಭೂಕಂಪಗಳನ್ನು ಊಹಿಸಲು, ಡಿ ಖನಿಜ ಸಂಪನ್ಮೂಲಗಳನ್ನು ಕಂಡುಹಿಡಿಯಲು. ಸ್ವಾಭಾವಿಕ ಪ್ರದೇಶಗಳ ಅಧ್ಯಯನ ಯಾವುದಕ್ಕೆ ಸೂಕ್ತವಾಗಿದೆ ಅಂದರೆ ಪ್ರಪಂಚದ ವಿವಿಧ ಭಾಗಗಳ ಸ್ವಾಭಾವಿಕ ಪರಿಸರವನ್ನು ಹೋಲಿಕೆ ಮಾಡಿ ತಿಳಿದುಕೊಳ್ಳುವುದಕ್ಕೆ ಮತ್ತು ಮಾನವನ ಪ್ರತಿಕ್ರಿಯೆ ತಿಳಿಯಲು ಸ್ವಾಭಾವಿಕ ಪ್ರದೇಶಗಳ ಅಧ್ಯಯನ ಯಾವುದಕ್ಕೆ ಸೂಕ್ತವಾಗಿದೆ? ಪ್ರಪಂಚದಲ್ಲಿರುವಂತಹ ಎಲ್ಲ ವಿವಿಧ ಭಾಗಗಳ ಸ್ವಾಭಾವಿಕ ಪರಿಸರವನ್ನು ಹೋಲಿಕೆ ಮಾಡಿ, ಯಾವ್ಯಾವ ಭಾಗ ಇದ್ದಾವೋ ಅಲ್ಲೆಲ್ಲ ಇದರಲ್ಲೇ ಹೇಗಿದೆ ವಾತಾವರಣ, ಇದರಲ್ಲೇ ಹೇಗಿದೆ ಪರಿಸರ ಅಂತ ಹೋಲಿಕೆ ಮಾಡಿ ತಿಳಿದುಕೊಳ್ಳುವುದಕ್ಕೆ ಮತ್ತು ಮಾನವನ ಪ್ರತಿಕ್ರಿಯೆಯನ್ನು ತಿಳಿಯೋದಕ್ಕೆ ಸ್ವಾಭಾವಿಕ ಪ್ರದೇಶಗಳ ಅಧ್ಯಯನ ಮಾಡಲೇಬೇಕು, ಮಾಡೋದು ತುಂಬ ಉಪಯುಕ್ತವಾಗಿದೆ ಅನ್ನೋದನ್ನು ನಾವು ತಿಳ್ಕೊತೀವಿ. ನಂತರ 67ನೆಯ ಪ್ರಶ್ನೆ, ಭೂ ಮೇಲ್ಮೈಯನ್ನು ಅನೇಕ ಸ್ವಾಭಾವಿಕ ಪ್ರದೇಶಗಳಾಗಿ ವಿಂಗಡಿಸಲು ಪ್ರಮುಖ ನಿರ್ಣಾಯಕ ಯಾವುದು? ಎ ಮಣ್ಣು, ಬಿ ಸಸ್ಯವರ್ಗ, ಸಿ ವಾಯುಗುಣ, ಡಿ ಪ್ರಾಣಿವರ್ಗ. ಇಲ್ಲಿ ಸರಿಯಾದ ಉತ್ತರ ವಾಯುಗುಣ. ನಂತರ ಮುಂದಿನ ಪ್ರಶ್ನೆ 68ನೇ ಪ್ರಶ್ನೆ, ಸಮಭಾಜಕ ವೃತ್ತ ಪ್ರದೇಶಗಳನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಎ ಸುಡಾನ್ ಮಾದರಿ, ಬಿ ಸಹರಾ ಮಾದರಿ, ಸಿ ಅಮೆಜಾನ್ ಮಾದರಿ, ಡಿ ಟೈಗಾ ಪ್ರದೇಶಗಳು. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಅಮೆಜಾನ್ ಮಾದರಿ, ಸಿ. ಆಯಿತಾ? ನಂತರ ಉಷ್ಣವಲಯದ 69ನೇ ಪ್ರಶ್ನೆ, ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶಗಳನ್ನ ಏನೆಂದು ಕರೆಯುತ್ತಾರೆ? ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶನ ಏನಂತ ಕರೀತಾರೆ? ಎ ಅಮೆಜಾನ್ ಮಾದರಿ, ಬಿ ಸುಡಾನ್ ಮಾದರಿ, ಸಿ ಸಹರಾ ಮಾದರಿ, ಡಿ ಸೇಂಟ್ ಲಾರೆನ್ಸ್ ಮಾದರಿ. ಏನಂತ ಕರೀತಾರೆ? ಆಯ್ಕೆ ಬಿ ಸುಡಾನ್ ಮಾದರಿ ಅಂತ ಕರೀತಾರೆ. ಯಾವುದನ್ನು? ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶವನ್ನು ಸುಡಾನ್ ಮಾದರಿ ಅಂತ ಕರೀತಾರೆ. ನಂತರ 70ನೇ ಪ್ರಶ್ನೆ, ಉಷ್ಣವಲಯದ ಮರುಭೂಮಿ ಪ್ರದೇಶಗಳನ್ನ ಏನೆಂದು ಕರೆಯುತ್ತಾರೆ? ಇಲ್ಲೇನು ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶನ ಸುಡಾನ್ ಮಾದರಿ ಅಂದರು, ಇಲ್ಲಿ ಉಷ್ಣವಲಯದ ಮರುಭೂಮಿ ಪ್ರದೇಶಗಳನ್ನ, ಅದು ಹುಲ್ಲುಗಾವಲು ಪ್ರದೇಶನ ಸುಡಾನ್ ಅಂದರು, ಇಲ್ಲಿ ಮರುಭೂಮಿ ಪ್ರದೇಶಗಳನ್ನ ಏನಂತ ಕರೀತಾರೆ? ಪ್ರೈರಿ ಮಾದರಿ, ಮೆಡಿಟರೇನಿಯನ್ ಪ್ರದೇಶಗಳು, ಸಹರಾ ಮಾದರಿ, ಟಂಡ್ರಾ ಪ್ರದೇಶಗಳು. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಉಷ್ಣವಲಯದ ಮರುಭೂಮಿ ಪ್ರದೇಶಗಳನ್ನ ಸಹರಾ ಮಾದರಿ ಅಂತ ಕರೀತಾರೆ. ಅಲ್ಲಿ ಸುಡಾನ್ ಮಾದರಿ ಅದು ಹುಲ್ಲುಗಾವಲು ಪ್ರದೇಶಗಳನ್ನು. ನಂತರ ಮುಂದಿನ ಪ್ರಶ್ನೆ 71ನೇ ಪ್ರಶ್ನೆ, ತಂಪು ಸಮಶೀತೋಷ್ಣ ವಲಯ ಸಾಗರಿಕ ಪ್ರದೇಶಗಳನ್ನ ಏನೆಂದು ಕರೆಯುತ್ತಾರೆ? ಎ ಚೀನಾ ಮಾದರಿ, ಬಿ ಪಶ್ಚಿಮ ಯುರೋಪ್ ಮಾದರಿ, ಸಿ ಸೇಂಟ್ ಲಾರೆನ್ಸ್ ಮಾದರಿ, ಡಿ ಪ್ರೈರಿ ಮಾದರಿ. ತಂಪು ಸಮಶೀತೋಷ್ಣ ವಲಯ ಸಾಗರಿಕ ಪ್ರದೇಶನ ಸೇಂಟ್ ಲಾರೆನ್ಸ್ ಮಾದರಿ ಅಂತ ಕರೀತಾರೆ. ನಂತರ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶಗಳನ್ನು ಏನೆಂದು ಕರೆಯುತ್ತಾರೆ? ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶನ ಏನಂತ ಕರೀತಾರೆ? ಟೈಗಾ ಪ್ರದೇಶಗಳು, ಟಂಡ್ರಾ ಪ್ರದೇಶಗಳು, ಪ್ರೈರಿ ಮಾದರಿ, ಸುಡಾನ್ ಮಾದರಿ. ಆಯ್ಕೆ ಸಿ ಪ್ರೈರಿ ಮಾದರಿ. ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶವನ್ನು ಪ್ರೈರಿ ಮಾದರಿ ಅಂತ ಕರೀತಾರೆ. ನಂತರ 73ನೇ ಪ್ರಶ್ನೆ, ತಂಪು ಸಮಶೀತೋಷ್ಣ ವಲಯದ ಪೂರ್ವ ಕರಾವಳಿ ಪ್ರದೇಶಗಳನ್ನ ಏನೆಂದು ಕರೆಯುತ್ತಾರೆ? ಎ ಚೀನಾ ಮಾದರಿ, ಬಿ ಸೇಂಟ್ ಲಾರೆನ್ಸ್ ಮಾದರಿ, ಸಿ ಪಶ್ಚಿಮ ಯುರೋಪ್ ಮಾದರಿ, ಡಿ ಸುಡಾನ್ ಮಾದರಿ. ತಂಪು ಸಮಶೀತೋಷ್ಣ ವಲಯದ ಪೂರ್ವ ಕರಾವಳಿಯ ಪ್ರದೇಶಗಳನ್ನು ಏನಂತ ಕರೀತಾರೆ ಅಂದರೆ
ಸೇಂಟ್ ಲಾರೆನ್ಸ್ ಮಾದರಿ ಅಂತ ಕರೀತಾರೆ. ನಂತರ 74ನೇ ಪ್ರಶ್ನೆ, ಶೀತ ಖಂಡಾಂತರ ಪ್ರದೇಶಗಳನ್ನ ಏನೆಂದು ಕರೆಯುತ್ತಾರೆ? ಎ ಟಂಡ್ರಾ ಪ್ರದೇಶಗಳು, ಬಿ ಟೈಗಾ ಪ್ರದೇಶಗಳು, ಸಿ ಸಹರಾ ಮಾದರಿ, ಡಿ ಪ್ರೈರಿ ಮಾದರಿ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಶೀತ ಖಂಡಾಂತರ ಪ್ರದೇಶಗಳನ್ನು ಟೈಗಾ ಪ್ರದೇಶಗಳು ಅಂತ ಕರೀತಾರೆ. ನಂತರ 75ನೆಯ ಪ್ರಶ್ನೆ, ಶೀತ ಮರುಭೂಮಿಯನ್ನು ಏನೆಂದು ಕರೆಯುತ್ತಾರೆ? ಎ ಟೈಗಾ ಪ್ರದೇಶಗಳು, ಬಿ ಟಂಡ್ರಾ ಪ್ರದೇಶಗಳು, ಸಿ ಸಹರಾ ಮಾದರಿ, ಡಿ ಪ್ರೈರಿ ಮಾದರಿ. ಶೀತ ಮರುಭೂಮಿಯನ್ನು ಏನಂತ ಕರೀತಾರೆ? ಟಂಡ್ರಾ ಪ್ರದೇಶಗಳು ಅಂತ ಕರೀತಾರೆ ಶೀತ ಮರುಭೂಮಿನ. ನಂತರ ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು? ಎ K2, ಬಿ ಕಾಂಚನಜುಂಗ, ಸಿ ಮೌಂಟ್ ಎವರೆಸ್ಟ್, ಡಿ ಮೌಂಟ್ ಕಿಲಿಮಂಜಾರೋ. ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು. ಯಾವುದು ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಮೌಂಟ್ ಎವರೆಸ್ಟ್ ಆಗಿರುತ್ತೆ. ನಂತರ 77ನೇ ಪ್ರಶ್ನೆ, ಚಿನ್ನ ಮತ್ತು ವಜ್ರದ ಗಣಿಗಾರಿಕೆಗೆ ಪ್ರಸಿದ್ಧಿಯಾದ ಪ್ರಸ್ಥಭೂಮಿ ಯಾವುದು? ಎ ದಕ್ಕನ್ ಪ್ರಸ್ಥಭೂಮಿ, ಬಿ ಟಿಬೆಟ್ ಪ್ರಸ್ಥಭೂಮಿ, ಸಿ ಆಫ್ರಿಕಾದ ಪ್ರಸ್ಥಭೂಮಿ, ಡಿ ಪಟಗೋನಿಯಾ ಪ್ರಸ್ಥಭೂಮಿ. ಚಿನ್ನ ಮತ್ತು ವಜ್ರದ ಗಣಿಗಾರಿಕೆಗೆ ಪ್ರಸಿದ್ಧಿಯಾದ ಪ್ರಸ್ಥಭೂಮಿ ಯಾವುದು ಅಂದರೆ ಆಫ್ರಿಕಾದ ಪ್ರಸ್ಥಭೂಮಿ. ನಂತರ ಮುಂದಿನ ಪ್ರಶ್ನೆ 78ನೇ ಪ್ರಶ್ನೆ, ಪ್ರಪಂಚದಲ್ಲೇ ದೊಡ್ಡದಾಗಿದ್ದು ಸುಂದರವನ ಎಂತಲೂ ಕರೆಯುವ ಮುಖಜ ಭೂಮಿ ಯಾವುದು? ಎ ನೈಲ್ ನದಿ ಮುಖಜ ಭೂಮಿ, ಬಿ ಅಮೆಜಾನ್ ನದಿ ಮುಖಜ ಭೂಮಿ, ಸಿ ಗಂಗಾ ನದಿ ಮುಖಜ ಭೂಮಿ, ಡಿ ಸಿಂಧೂ ನದಿ ಮುಖಜ ಭೂಮಿ. ಡಿ ಪ್ರಪಂಚದಲ್ಲಿ ದೊಡ್ಡದಾಗಿದ್ದು ಸುಂದರವನ ಅಂತ ಕರೆಯುವಂತಹ ಮುಖಜ ಭೂಮಿ ಯಾವುದಂದರೆ ಗಂಗಾ ನದಿ ಮುಖಜ ಭೂಮಿ. ತುಂಬ ಚೆನ್ನಾಗಿದ್ದು ಸುಂದರವನ ಅಂತ ಕರೀತಾರೆ. ನಂತರ ದೊಡ್ಡದು ಕೂಡ ಆಗಿದೆ. ನಂತರ 79ನೇ ಪ್ರಶ್ನೆ, ಭಾರತದ ವಾಯುವ್ಯ ಭಾಗದಲ್ಲಿರುವ ಉಷ್ಣವಲಯದ ಮರುಭೂಮಿ ಯಾವುದು? ಎ ಸಹರಾ ಮರುಭೂಮಿ, ಬಿ ಗೋಬಿ ಮರುಭೂಮಿ, ಸಿ ಥಾರ್ ಮರುಭೂಮಿ, ಡಿ ಅಟಕಾಮ ಮರುಭೂಮಿ. ಭಾರತದ ವಾಯುವ್ಯ ಭಾಗದಲ್ಲಿರುವ ಉಷ್ಣವಲಯದ ಮರುಭೂಮಿ ಯಾವುದು ಅಂದರೆ ರಾಜಸ್ಥಾನದ ಥಾರ್ ಮರುಭೂಮಿ ಆಗಿರುತ್ತೆ. ನಂತರ 80ನೇ ಪ್ರಶ್ನೆ, ಆಫ್ರಿಕಾದಲ್ಲಿ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳನ್ನು ಏನೆಂದು ಕರೆಯುವರು? ಎ ಪ್ರೈರಿ, ಬಿ ಪಂಪಾಸ್, ಸಿ ಸ್ಟೆಪ್ಪಿ, ಡಿ ಡೌನ್ಸ್ ಅಂತ ಕರೀತಾರೆ. ಅದರಲ್ಲಿ ಯಾವುದು ಅಂತ ಕರೀತಾರೆ? ಆಫ್ರಿಕಾದ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳನ್ನು ಏನೆಂದು ಕರೆಯುತ್ತಾರೆ ಅಂದರೆ ಪಂಪಾಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಸ್ಟೆಪ್ಪಿ ಅಂತ ಕರೀತಾರೆ. ಆಫ್ರಿಕಾದಲ್ಲಿರುವಂತಹ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳನ್ನು ಸ್ಟೆಪ್ಪಿ, ಆಯ್ಕೆ ಸಿ ಏನಾಗುತ್ತೆ? ಸ್ಟೆಪ್ಪಿ ಅಂತ ಕರೀತಾರೆ. ಆಫ್ರಿಕಾದ ಸಮಶೀತೋಷ್ಣ ವಲಯದ ಹುಲ್ಲುಗಾವಲುವನ್ನು ಸ್ಟೆಪ್ಪಿ ಅಂತ ಕರೀತಾರೆ. ನಂತರ 81ನೇ ಪ್ರಶ್ನೆ, 85 ನಂತರ ಅರ್ಹತೆ ಮತ್ತು ಕಾರಣ ಪ್ರಶ್ನೆಗಳು, ಇದು ವಿವರಣಾತ್ಮಕ ಪ್ರಶ್ನೆಗಳಾಗಿರುತ್ತೆ, ಹೇಳಿಕೆ ರೂಪದ ಪ್ರಶ್ನೆಗಳು. ಪ್ರಶ್ನೆ 1, ಪ್ರತಿಪಾದನೆ, ಭೂಮಿಯ ಮೇಲ್ಮೈಯು ಏಕಪ್ರಕಾರವಾಗಿಲ್ಲ, ಕಾರಣ ಭೂಸ್ವರೂಪಗಳು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಬದಲಾಗುತ್ತವೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ನಂತರ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಯು ಎಗೆ ಸರಿಯಾದ ವಿವರಣೆ ಆಗಿದೆ. ಬಿ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ ಆದರೆ ಆರ್ ಯು ಎಗೆ ಸರಿಯಾದ ವಿವರಣೆ ಅಲ್ಲ. ಸಿ ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಡಿ ಎ ತಪ್ಪಾಗಿದೆ ಆದರೆ ಆರ್ ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಎ ಆಗುತ್ತೆ ಸರಿಯಾದ ಉತ್ತರ. ನೋಡಿ, ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ, ಆರ್ ಯು ಎಗೆ ಸರಿಯಾದ ವಿವರಣೆ. ಭೂಮಿಯ ಮೇಲ್ಮೈ ಏಕಪ್ರಕಾರವಾಗಿರೋದಿಲ್ಲ, ಹೌದಲ್ವ? ತಿಳ್ಕೊಂಡಿದ್ದೀವಿ ನಾವು ಕ್ಲಾಸಲ್ಲಿ. ಭೂಸ್ವರೂಪಗಳು ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ಕಾರ್ಯಾಚರಣೆಯಿಂದ ಬದಲಾಗ್ತಾ ಇರುತ್ತೆ ಅಂತ. ಸರಿಯಾದ ಉತ್ತರ ಯಾವುದಾಗುತ್ತೆ? ಆಯ್ಕೆ ಎ ಆಗುತ್ತೆ ಸರಿಯಾದಂತಹ ಉತ್ತರ. ನಂತರ ಮುಂದಿನ ಪ್ರಶ್ನೆ 2ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ, ಪ್ರತಿಪಾದನೆ, ಪರ್ವತಗಳು ಎರಡು ದೇಶಗಳ ನಡುವೆ ಸ್ವಾಭಾವಿಕ ಗಡಿಗಳನ್ನು ನಿರ್ಮಿಸುತ್ತವೆ, ಕಾರಣ ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣಗಳಾಗಿವೆ. ಸರಿಯಾದ ಆಯ್ಕೆಯನ್ನು ಆರಿಸಿ. ಪರ್ವತಗಳು ಎರಡು ದೇಶಗಳ ನಡುವೆ ಏನು ಮಾಡುತ್ತಂತೆ? ಸ್ವಾಭಾವಿಕ ಗಡಿಗಳನ್ನ ನಿರ್ಮಿಸುತ್ತಂತೆ. ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ಉಗ್ರಾಣಗಳು, ನೈಸರ್ಗಿಕ ಸಂಪನ್ಮೂಲಗಳನ್ನ ಹೆಚ್ಚಾಗಿ ಒಳಗೊಂಡಿವೆ ಅಂತ ಅಂದ್ಬಿಟ್ಟು. ನಂತರ ಇಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಯು ಎಗೆ ಸರಿಯಾದ ವಿವರಣೆಯಾಗಿದೆ. ಈ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ ಆದರೆ ಆರ್ ಯು ಎಗೆ ಸರಿಯಾದ ವಿವರಣೆಯಲ್ಲ. ಎ ಸರಿಯಾಗಿದೆ ಆದರೆ ಆರು ತಪ್ಪಾಗಿದೆ. ಇಲ್ಲಿ ಡಿ ನೋಡೋದಾದರೆ ಎ ತಪ್ಪಾಗಿದೆ ಆದರೆ ಆರ್ ಸರಿಯಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಬಿ ಆಗುತ್ತೆ. ನೋಡಿ, ಆಯ್ಕೆ ಬಿ.
ಬಿ ಆಗುತ್ತೆ. ಏನು ಪ್ರತಿಪಾದನೆ ಎ ಮತ್ತು ಕಾರಣ ಎರಡು ಸರಿಯಾಗಿದ್ದಾವೆ, ಬಟ್ ಸರಿಯಾದ ವಿವರಣೆ ಆಗೋದಿಲ್ಲ. ಪರ್ವತಗಳು ಎರಡು ದೇಶಗಳ ನಡುವೆ ಸ್ವಾಭಾವಿಕ ಗಡಿಗಳನ್ನ ನಿರ್ಮಿಸುತ್ತವೆ. ಪರ್ವತಗಳು ನೈಸರ್ಗಿಕ ಸಂಪನ್ಮೂಲಗಳ ನಿರ್ಮಾಣ, ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋದು ಎರಡೂ ಕೂಡ ಸರಿಯಾಗಿದ್ದಾವೆ, ಬಟ್ ಅದಕ್ಕೂ ಸರಿಯಾದ ಹೇಳಿಕೆ ವಿವರಣೆ ಇದಾಗಿಲ್ಲ, ಸರಿಯಾದ ವಿವರಣೆ ಅಲ್ಲ ಅಂತ. ನಂತರ ಮೂರನೇ ಪ್ರಶ್ನೆ, ಪ್ರತಿಪಾದನೆ ಮರುಭೂಮಿಗಳಲ್ಲಿ ಅಲೆಮಾರಿ ಜನರೇ ಹೆಚ್ಚು. ಕಾರಣ ಮರುಭೂಮಿಯ ಮಣ್ಣು ಅಷ್ಟೊಂದು ಫಲವತ್ತಾಗಿಲ್ಲ, ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ. ಆಯಿತಾ, ಮರುಭೂಮಿ ಅಲೆಮಾರಿ ಹೆಚ್ಚು, ಮಣ್ಣು ಅಷ್ಟೊಂದು ಫಲವತ್ತ. ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಯು ಎಗೆ ಸರಿಯಾದ ವಿವರಣೆ ಆಗಿದೆ. ಬಿ, ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಯು ಎಗೆ ಸರಿಯಾದ ವಿವರಣೆ ಅಲ್ಲ. ಸಿ, ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಡಿ, ಎ ತಪ್ಪಾಗಿದೆ ಆದರೆ ಆರ್ ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ನೋಡಿ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಎ ಆಗುತ್ತೆ. ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಕೂಡ ಸರಿಯಾಗಿವೆ, ಆರ್ ಯು ಎಗೆ ಸರಿಯಾದ ವಿವರಣೆ ಆಗಿದೆ ಅಂತ. ನಂತರ ನಾಲ್ಕನೇ ಪ್ರಶ್ನೆ, ಪ್ರತಿಪಾದನೆ ಮೈದಾನಗಳು ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಉಪಯುಕ್ತವಾಗಿವೆ. ಕಾರಣ ಮೈದಾನಗಳು ಫಲವತ್ತಾದ ಮಣ್ಣು ಮತ್ತು ಸಮತಟ್ಟಾದ ಭೂಮಿಯನ್ನು ಹೊಂದಿವೆ. ಸರಿಯಾದ ಆಯ್ಕೆಯನ್ನು ಆರಿಸಿ. ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಯು ಎಗೆ ಸರಿಯಾದ ವಿವರಣೆಯಾಗಿದೆ. ನಂತರ ಬಿ, ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಯು ಎಗೆ ಸರಿಯಾದ ವಿವರಣೆ ಅಲ್ಲ. ಸಿ, ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಡಿ, ಎ ತಪ್ಪಾಗಿದೆ ಆದರೆ ಆರ್ ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಎ ಆಗುತ್ತೆ. ಏನು ಎ ನೋಡಿ, ಏನು ಮೈದಾನಗಳು ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಉಪಯುಕ್ತವಾಗಿವೆ. ಮೈದಾನಗಳು ಫಲವತ್ತಾದ ಮಣ್ಣು ಮತ್ತು ಸಮತಟ್ಟಾದ ಭೂಮಿಯನ್ನು ಕೂಡ ಹೊಂದಿದೆ. ಆದ್ದರಿಂದ ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಕೂಡ ಸರಿಯಾಗಿವೆ, ಅದಕ್ಕೆ ಆರ್ ಯು ಎಗೆ ಸರಿಯಾದ ವಿವರಣೆಯಾಗಿದೆ ಅನ್ನೋದು. ನಂತರ ಮುಂದಿನ ಪ್ರಶ್ನೆ, ಪ್ರತಿಪಾದನೆ ಪರ್ವತಗಳು ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ನೀರನ್ನು ಪೂರೈಸುತ್ತವೆ. ಕಾರಣ ನದಿಗಳ ಉಗಮ ಸ್ಥಾನಗಳು ಪರ್ವತಗಳಾಗಿವೆ. ಸರಿಯಾದ ಆಯ್ಕೆಯನ್ನು ಆರಿಸಿ. ಎ, ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಯು ಎಗೆ ಸರಿಯಾದ ವಿವರಣೆಯಾಗಿದೆ. ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಯು ಎಗೆ ಸರಿಯಾದ ವಿವರಣೆ ಅಲ್ಲ. ಸಿ, ಎ ಸರಿಯಾಗಿದೆ ಆದರೆ ಆರ್ ತಪ್ಪು. ಎ ತಪ್ಪಾಗಿದೆ ಆದರೆ ಆರ್ ಸರಿಯಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ, ಆರ್ ಯು ಎಗೆ ಸರಿಯಾದ ವಿವರಣೆಯಾಗಿದೆ. ಅಲ್ಲೂ ಪರ್ವತಗಳು ಜಲವಿದ್ಯುತ್ ಶಕ್ತಿ ತಯಾರಿಕೆಗೆ ನೀರು ಪೂರೈಸುತ್ತೆ. ಅದೇ ರೀತಿ ನದಿಗಳ ಉಗಮ ಸ್ಥಾನಗಳು ಪರ್ವತಗಳಾಗಿವೆ ಅನ್ನೋ ಎರಡೂ ಕೂಡ ಸರಿಯಾಗಿ ಇರುತ್ತೆ. ಸೊ ಹಂಗಾಗಿ ಯಾವುದು ಆಯ್ಕೆ ಎ ಸರಿಯಾಗುತ್ತೆ. ನಂತರ ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ, ಪ್ರತಿಪಾದನೆ ಪ್ರಸ್ಥಭೂಮಿಗಳನ್ನು ಪೀಠಭೂಮಿಗಳೆಂದು ಕೂಡ ಕರೆಯುತ್ತಾರೆ. ಕಾರಣ ಪ್ರಸ್ಥಭೂಮಿಗಳು ಕಠಿಣ ಶಿಲೆಗಳಿಂದ ಕೂಡಿವೆ ಮತ್ತು ಸಮೃದ್ಧ ಖನಿಜಗಳಿಂದ ಕೂಡಿವೆ. ಸರಿಯಾದ ಆಯ್ಕೆಯನ್ನು ಆರಿಸಿ. ಎ, ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಯು ಎಗೆ ಸರಿಯಾದ ವಿವರಣೆ ಆಗಿದೆ. ಅದೇ ರೀತಿ ಬಿ, ಪ್ರತಿಪಾದನೆ ಎ ಮತ್ತು ಕಾರಣ ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಯು ಎಗೆ ಸರಿಯಾದ ವಿವರಣೆಯಲ್ಲ. ಸಿ, ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಪ್ರತಿಪಾದನೆ ಎ ಮತ್ತು ಕಾರಣ ಆರು ಎರಡೂ ಕೂಡ ಸರಿಯಾಗಿವೆ, ಆದರೆ ಆರ್ ಯು ಎಗೆ ಸರಿಯಾದ ವಿವರಣೆ ಅಲ್ಲ ಅನ್ನೋದು ಸರಿಯಾಗುತ್ತೆ. ಓಕೆ ಸ್ನೇಹಿತರೆ, ಇಂದಿನ ತರಗತಿ ನಾವಿಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಂತರ ಮುಂದಿನ ಪ್ರಶ್ನೆಗಳನ್ನ ಚರ್ಚಿಸೋಣ. ಧನ್ಯವಾದಗಳು.